ಯಾರಲ್ಲಿ ಒಳ್ಳೆ ಗುಣಗಳು ಇರ್ತವೆ ಅವನು ದೇವರಂತ ಮನುಷ್ಯ ಅಂತ ಕರಿತೀವಿ. ಈ ವ್ಯತ್ಯಾಸ ಅಷ್ಟೇ. ನಾವು ಶಬ್ದಗಳಲ್ಲಿ ಬದಲಾವಣೆ ಆಗಾಗ ಕೆಟ್ಟಗಳು ಮಾತಾಡೋದು, ಕೆಟ್ಟ ಕೆಲಸವನ್ನು ಮಾಡೋದು ಎಂಥ ರಾಕ್ಷಸ ಆಗಿನ ಅಂತೇಳಿ ನಾವು ಸಹಜವಾಗಿ ಆ ಭಾವನೆಗಳನ್ನ ವ್ಯಕ್ತಪಡಿಸ್ತೇವೆ. ಹಾಗೆ ಇಲ್ಲಿ ಮಹಾಭಾರತದಲ್ಲಿ ಕೂಡ ಈ ಕಂಸನಂತ ಅನೇಕ ದುಷ್ಟ ಶಕ್ತಿಗಳು, ಕೆಟ್ಟ ಗುಣಗಳಂತ ರಾಜರು ಏನಾಗಿದ್ರು ಅಂದ್ರೆ ಬಹಳ ಈ ಭೂಮಿ ಮೇಲೆ ಅತ್ಯಾಚಾರವನ್ನ ಮಾಡ್ತಾ ಇದ್ರು, ಅನ್ಯಾಯವನ್ನ ಮಾಡ್ತಾ ಇದ್ರು. ಆಮೇಲೆ ತಮ್ಮ ರಾಜ್ಯವನ್ನ ಎಲ್ಲ ಏನ್ ಮಾಡ್ತಿದ್ರು, ಅಧರ್ಮದಿಂದ ನಡೀತಾ ಇದ್ರು, ಸತ್ಯವನ್ನ ಮರಿತಿದ್ರು. ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಭಗವಾನ್ ಕೃಷ್ಣ ಏನ್ ಮಾಡಿದ್ರೆ ಈ ಭೂಮಿ ಮೇಲೆ ಜನ್ಮವನ್ನ ತಾಳಿ ಆ ಭಗವಾನ್ ಕೃಷ್ಣನ ಸಂದೇಶಗಳು ಏನಿವೆ, ಅರ್ಜುನಿಗೆ ಕೊಟ್ಟಂತ ಸಂದೇಶಗಳೇ ಇವತ್ತ ಮಹಾಭಾರತ ಅನ್ನೋಕ್ಕಿಂತ ಭಗವದ್ಗೀತೆಯ 700 ಶ್ಲೋಕಗಳನ್ನು ಒಳಗೊಂಡಂತ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದಂತ ಶ್ರೇಷ್ಠವಾದಂತ ಯಾವ ಗ್ರಂಥ ಇದೆ ಗೊತ್ತಂದ್ರೆ ಭಗವದ್ಗೀತೆ. ಯಾಕೆ ಭಗವದ್ಗೀತೆ ಅಂತಾರೆ ಅಂದ್ರೆ ಸ್ವತಃ ಇಲ್ಲಿ ಬೇರೆ ಉಪದೇಶವನ್ನ ಮಾಡಲಿಲ್ಲ. ಭಗವಾನ್ ಶ್ರೀಕೃಷ್ಣನೇ ಸ್ವಂತ ಭಗವಾನ್ ಆಗಿ ಈ ಭೂಮಿಗೆ ಅರ್ಜುನ ಮೂಲಕ ಒಂದು ಸಂದೇಶವನ್ನು ಸಾರದಕ್ಕೆ ಭಗವದ್ಗೀತೆ ಮುಖ್ಯವಾಗಿ ನಾವು ಪ್ರಮುಖವನ್ನು ನೋಡ್ತೀವಿ. ಬೇರೆ ಬೇರೆ ಎಲ್ಲ ಉಪದೇಶಗಳು ಇವ್ರು ಹೇಳಿದ ಅವ್ರು ಹೇಳಿದ್ದೆಲ್ಲ ನಾವು ಸಂಗ್ರಹವನ್ನು ನೋಡ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ನೇರವಾಗಿ ಸಂದೇಶವನ್ನು ಕೊಟ್ಟಿದ್ದು ಭಗವಾನ್ ಶ್ರೀಕೃಷ್ಣ. ಅದಕ್ಕೆ ಭಗವದ್ಗೀತೆ ಎಲ್ಲ ಶ್ರೇಷ್ಠವಾದಂತಹ ಗೀತೆ. ಇವತ್ತ ಅನೇಕ ಕೋರ್ಟ್ಗಳಲ್ಲಿ ಕೂಡ ನಾವು ಭಗವದ್ಗೀತೆಯನ್ನ ನಾವು ಪ್ರಮುಖವಾಗಿ ನಾವು ಇಟ್ಟು ನೋಡುವಂತ ಸಂದರ್ಭ ನೋಡ್ತೀವಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವೆಲ್ಲ ವಿದ್ಯಾರ್ಥಿಗಳ ಮಕ್ಕಳಿಗೆ ಕೇಳಿದಾಗ ಈ ಹಿಂದೂ ಧರ್ಮದ ಶ್ರೇಷ್ಠವಾದಂತಹ ಗ್ರಂಥ ಯಾವುದು ಅಂತ ಬಹಳ ಜನರಿಗೆ ಹೇಳಕ್ ಬರಲ್ಲ. ಯಾಕೆ ಬರಲ್ಲ ಅಂತಂದ್ರೆ ಬೇರೆ ಬೇರೆ ಎಲ್ಲ ಹೇಳ್ತಾರೆ, ಆದರೆ ಭಗವದ್ಗೀತೆ ಪಟ್ನೆ ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರಲ್ಲ ಅಂದ್ರೆ ನಾವು ಸ್ವಲ್ಪ ಹಿರಿಯರು ಮಕ್ಕಳಿಗೆ ಕಲಿಸಿಲ್ಲ ಅನ್ನೋ ಭಾವನೆಯನ್ನು ಅಲ್ಲಿ ತೋರಿಸ್ಬೋದು. ಭಗವದ್ಗೀತೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಅದು ಹೇಗಿದೆ ಅಂದ್ರೆ ಸತ್ಯದ ಪರವಾಗಿದೆ, ನ್ಯಾಯದ ಪರವಾಗಿದೆ, ಮಾನವನ ಕಲ್ಯಾಣದ ಪರವಾಗಿದೆ, ಮಾನವೀಯ ಮೌಲ್ಯವನ್ನು ತಿಳಿಸುವಂತ ಕಲ್ಯಾಣ ಶ್ಲೋಕಗಳನ್ನ ಒಳಗೊಂಡಂತ ಗೀತೆ ಯಾವುದಿದೆ ಅಂದ್ರೆ ಭಗವದ್ಗೀತೆ. ಭಗವಾನ್ ಕೃಷ್ಣನ ಅವತಾರದಲ್ಲಿ ನಾವು ಸಾಮಾನ್ಯವಾಗಿ ಆರಂಭದಿಂದ ನೋಡ್ತೇವೆ. ಎಲ್ಲಿ ಭಗವಾನ್ ಕೃಷ್ಣ ಬಹಳ ಜನ ತಿಳ್ಕೊಂಡ್ರೆ ಭಗವಾನ್ ಕೃಷ್ಣ ಅಂದ್ರೆ ನಾವೆಲ್ಲ ಹೋದಾಗ ಏನ್ರಿ ಭಗವದ್ಗೀತೆ ಅಂದ್ರೆ ಕೃಷ್ಣ ಹೇಳ್ತಿರಲ್ಲ, ಒಂದು ಕೆಟ್ಟ ದೃಷ್ಟಿಯಿಂದ ಈ ಭಾವನೆಗಳನ್ನ ವ್ಯಕ್ತಪಡಿಸೋದು ನಾನು ಬಹಳ ಸರಿ ಕಂಡಿದ್ದೇನೆ. ನಾನೇ ಮೊದಲು ಭಗವದ್ಗೀತೆ ಓದ್ರಿ ನಂತರ ತಿಳಿತು ಅಂತ ಹೇಳಿದೆ. ಫಸ್ಟ್ ಓದ್ಬೇಕು. ಈಗ ಯಾವ ಮನುಷ್ಯ ಹೇಗೆ ಎಂಬಕ್ಕಿಂತ ನಾವು ಓದ್ಬೇಕಾಗಿದೆ. ಇದು ಇವಾಗಿದ್ದಲ್ಲ, ಆದಿ ಅನಾದಿ ಕಾಲದಿಂದ ಬಂದಂತ ಒಂದು ಚರಿತ್ರೆ ಇತಿಹಾಸ ಈ ಭೂಮಿಗೆ ಇರೋದೇ ರಾಮಾಯಣ ಮತ್ತು ಮಹಾಭಾರತ ಮೂಲ ಗ್ರಂಥಗಳಿವೆಲ್ಲ. ಅದನ್ನ ನಾವು ಮರಿಬಾರ್ದು. ಯಾಕೆ ಮರಿಬಾರ್ದು ಅಂದ್ರೆ ಇದು ಹಿಂದಿನಲ್ಲ, ಆದಿ ಅನಾದಿ ಕಾಲದಿಂದ ಬಂದಂತ ಒಂದು ಸಂಸ್ಕಾರ ಇಡೀ ವಿಶ್ವವನ್ನ ಹೋಗ್ತಾ ಇದೆ. ಇವತ್ತು ಇಡೀ ವಿಶ್ವವನ್ನ ಇವತ್ತು ಭಾರತ ಕಡೆ ಯಾಕೆ ಹೋಗ್ತದೆ ಅಂದ್ರೆ ಈ ರಾಮಾಯಣ ಮಹಾಭಾರತದಲ್ಲಿ ಕೊಟ್ಟಂತ ಒಂದು ಸಂಸ್ಕಾರ, ಸಂಸ್ಕೃತಿ, ಆಚಾರ, ವಿಚಾರ, ನಡೆ, ನುಡಿ, ಸಂದೇಶಗಳು ಇಡೀ ವಿಶ್ವವನ್ನ ಇವತ್ತು ನಮ್ಮ ಭಾರತ ವಿಶ್ವದ ಕಡೆ ಯಾಕೆ ನೋಡ್ತದೆ ಭಾರತ ಅಂದ್ರೆ ಇವೆಲ್ಲವೂ ಅವಾಗ ವಿಶ್ವ ನಮ್ಮ ಭಾರತ ಕಡೆ. ನಾವು ಯಾವಾಗಲೂ ಉತ್ತಮವಾದಂತ ಭಾವನೆಯಿಂದ ನೋಡ್ಬೇಕು. ನಾವು ವಿಶಾಲವಾದಂತ ಭಾವನೆಯನ್ನು ನೋಡ್ಬೇಕು. ಆ ವಿಶಾಲವಾದಂತ ಭಾವನೆಯಲ್ಲಿ ವಿಶಾಲವಾದಂತ ಆನಂದ ಸಿಗ್ತದೆ ವಿನಃ ಅವಾಗ ಏನು ಸಿಗಲ್ಲ. ಭಗವಾನ್ ಶ್ರೀಕೃಷ್ಣ ಯಾಕೆ ಭೂಮಿ ಮೇಲೆ ಅವತಾರವನ್ನು ತಾಳದ ಅನ್ನೋದು ಕಾನ್ಸೆಪ್ಟ್ ಹೇಳ್ತೀನಿ. ಭಗವಾನ್ ಶ್ರೀಕೃಷ್ಣನ ಪೂರ್ವದಲ್ಲಿ ಈ ಭೂಮಿಯ ಮೇಲೆ ಹೇಗೆ ಈಗ ಮತ್ತೆ ಭೂಮಿ ಮೇಲೆ ಅದೇ ವಾತಾವರಣ ನೋಡ್ತೀವಿ. ಯಾಕಂದ್ರೆ ಯಾರಿಗಾರು ಕಾಣ್ತಾ ಇಲ್ಲ. ಈಗ ಎಲ್ಲ ಕಡೆ ಈಗಾಗಲೇ ಒಂದು ಕೊಲ್ಕಡೆ ಸರೋದು ನಾವು ದಿನದಲ್ಲಿ 100 ಸರಿ ಮಾತಾಡುವಾಗ 90% ಸುಳ್ಳು ಹೇಳ್ತೀವಿ ಅಂತ. ಇವು